ಅಂಬರೀಷ್ ಅವರು ನಿಧನರಾಗಿ ಇವತ್ತಿಗೆ 6 ವರ್ಷಗಳಾಗಿದೆ. ಹಿರಿಯ ನಟರಾಗಿ, ರಾಜಕೀಯ ನಾಯಕರಾಗಿ ಅಂಬರೀಷ್ ಅವರು ಜನಮಾನಸದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಈ ಮಧ್ಯೆ ಅಂಬರೀಷ್ ಅವರ ಮನೆಗೆ ಜೂನಿಯರ್ ಅಂಬಿ ಆಗಮಿಸಿದ್ದು ಮತ್ತಷ್ಟು ಖುಷಿಯನ್ನು ಕೊಟ್ಟಿದೆ. ರೆಬಲ್ ಸ್ಟಾರ್ ಅಂಬರೀಷ್ 6ನೇ ಪುಣ್ಯತಿಥಿ. ಅಂಬರೀಷ್ ಮತ್ತೆ ಹುಟ್ಟಿ ಬಂದಿದ್ದೀರಿ ಎಂದ ಸುಮಾ. ಅಂಬರೀಷ್ ನಿಧನರಾಗಿ ಇಂದಿಗೆ 6 ವರ್ಷಗಳು ಕಳೆದವು. ಇಂದಿಗೂ ಅಭಿಮಾನಿಗಳು ಹಾಗೂ ಕುಟುಂಬದವರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಇಂದು ಪತ್ನಿ ಸುಮಲತಾ ಕುಟುಂಬಸ್ಥರು ನಗರದ ಕಂಠೀರವ ಸ್ಟುಡಿಯೋದಲ್ಲಿರುವ ಅಂಬರೀಷ್ ಸಮಾಧಿ ಬಳಿ ತೆರಳಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಪತಿಯನ್ನು ನೆನೆದು ಸುಮಲತಾ ಅಂಬರೀಷ್ ಭಾವನಾತ್ಮಕ ಪೋಸ್ಟ್ ಹಂಚಿಕೊಂಡಿದ್ದಾರೆ. ನಿಮ್ಮ ಪ್ರೀತಿ, ನಿಮ್ಮ ಇರುವಿಕೆ ಶಾಶ್ವತ. ಸದಾ ಜನರ ಮಧ್ಯೆ ಇದ್ದು ಸ್ಪಂದನೀಯ ವ್ಯಕ್ತಿತ್ವದೊಂದಿಗೆ ನಮ್ಮೊಂದಿಗಿದ್ದ ಡಾಕ್ಟರ್ ಅಂಬರೀಷ್ ಅವರ ಪುಣ್ಯ ಸ್ಮರಣೆಯೆಂದು ಅವರನ್ನ ಗೌರವ, ಪ್ರೀತಿ, ಭಕ್ತಿ ಪೂರ್ವಕವಾಗಿ ಸ್ಮರಿಸುತ್ತಿದ್ದೇನೆ. ನಾಡು ನುಡಿಗೆ ಅವರು ಸಲ್ಲಿಸಿದ ಸೇವೆಗಳು, ಅವರು ಕಲಿಸಿದ ಜೀವನ ಪಾಠಗಳು ಸದಾ ನಮ್ಮನ್ನ ಕಾಯಲಿವೆ. ಅವರಿಗೆ ಜನಮಾನಸದಲ್ಲಿ ದೊರಕುತ್ತಿರುವ ಅಭಿಮಾನ ನಮ್ಮ ಕುಟುಂಬಕ್ಕೆ ನಿರಂತರ ಆಶೀರ್ವಾದ. ಇದಕ್ಕೆ ನಾವೆಲ್ಲ ಚಿರಋಣಿ. ನೀವು ಪ್ರತಿ ಹೃದಯ ಬಡಿತದಲ್ಲಿ ನೆಲೆಸಿದ್ದೀರಿ, ಎಲ್ಲೆಲ್ಲೂ ಇದ್ದೀರಿ, ಪ್ರತಿ ಹುಟ್ಟಿನಲ್ಲೂ ಇದ್ದೀರಿ. ಈಗ ನೀವು ಮರಳಿ ಬಂದಿದ್ದೀರಿ. ಅಂಬರೀಷ್ ಪುತ್ರ ಅಭಿಷೇಕ್ ಅಂಬರೀಷ್ ಇತ್ತೀಚೆಗಷ್ಟೇ ತಂದೆಯಾಗಿದ್ದು ಗಂಡು ಮಗು ಜನಿಸಿದೆ. ಅಂಬರೀಷ್ ಅವರೇ ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತ ಸುಮಲತಾ ಸಂತಸವನ್ನ ವ್ಯಕ್ತಪಡಿಸಿದ್ರು. ಈ ವರ್ಷ ತುಂಬಾ ನಮಗೆ ಎಷ್ಟೋ ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ. ಅಂಬರೀಷ್ ಅವರೇ ಮತ್ತೆ ನಮಗೆ ವಾಪಸ್ ಬಂದಾಗೆ ಇದೆ. ನಮ್ಮಲ್ಲಿ ಎಲ್ಲರೂ ಅದೇ ಒಂದು ಭಾವನೆ. ಮಗುನು ನೋಡೋಕೆ ಎಲ್ಲರೂ ಅಂಬರೀಷ್ ಅವ್ರ ಥರನೇ ಇದ್ದಾನೆ ಅಂತಾನೆ ಎಲ್ಲರಿಗೂ ಅನಿಸುತ್ತೆ. ಅಂಬರೀಷ್ ಅವರ 6ನೇ ವರ್ಷದ ಪುಣ್ಯಸ್ಮರಣೆ ಹೊತ್ತಲ್ಲಿ ಜೂನಿಯರ್ ಅಂಬರೀಷ್ ಹುಟ್ಟಿರೋದು ಕುಟುಂಬಸ್ಥರು, ಅಭಿಮಾನಿಗಳಲ್ಲಿ ಸಂತಸವನ್ನ ಮನೆ ಮಾಡಿದೆ. ರೋಜಾ ಮನು ಪಾಟೀಲ್, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಂಬರೀಷ್ ಅವರು ನಿಧನರಾಗಿ ಇವತ್ತಿಗೆ 6 ವರ್ಷಗಳಾಗಿದೆ. ಹಿರಿಯ ನಟರಾಗಿ, ರಾಜಕೀಯ ನಾಯಕರಾಗಿ ಅಂಬರೀಷ್ ಅವರು ಜನಮಾನಸದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಈ ಮಧ್ಯೆ ಅಂಬರೀಷ್ ಅವರ ಮನೆಗೆ ಜೂನಿಯರ್ ಅಂಬಿ ಆಗಮಿಸಿದ್ದು ಮತ್ತಷ್ಟು ಖುಷಿಯನ್ನು ಕೊಟ್ಟಿದೆ. ರೆಬಲ್ ಸ್ಟಾರ್ ಅಂಬರೀಷ್ 6ನೇ ಪುಣ್ಯತಿಥಿ. ಅಂಬರೀಷ್ ಮತ್ತೆ ಹುಟ್ಟಿ ಬಂದಿದ್ದೀರಿ ಎಂದ ಸುಮಾ. ಅಂಬರೀಷ್ ನಿಧನರಾಗಿ ಇಂದಿಗೆ 6 ವರ್ಷಗಳು ಕಳೆದವು. ಇಂದಿಗೂ ಅಭಿಮಾನಿಗಳು ಹಾಗೂ ಕುಟುಂಬದವರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಇಂದು ಪತ್ನಿ ಸುಮಲತಾ ಕುಟುಂಬಸ್ಥರು ನಗರದ ಕಂಠೀರವ ಸ್ಟುಡಿಯೋದಲ್ಲಿರುವ ಅಂಬರೀಷ್ ಸಮಾಧಿ ಬಳಿ ತೆರಳಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಪತಿಯನ್ನು ನೆನೆದು ಸುಮಲತಾ ಅಂಬರೀಷ್ ಭಾವನಾತ್ಮಕ ಪೋಸ್ಟ್ ಹಂಚಿಕೊಂಡಿದ್ದಾರೆ. ನಿಮ್ಮ ಪ್ರೀತಿ, ನಿಮ್ಮ ಇರುವಿಕೆ ಶಾಶ್ವತ. ಸದಾ ಜನರ ಮಧ್ಯೆ ಇದ್ದು ಸ್ಪಂದನೀಯ ವ್ಯಕ್ತಿತ್ವದೊಂದಿಗೆ ನಮ್ಮೊಂದಿಗಿದ್ದ ಡಾಕ್ಟರ್ ಅಂಬರೀಷ್ ಅವರ ಪುಣ್ಯ ಸ್ಮರಣೆಯೆಂದು ಅವರನ್ನ ಗೌರವ, ಪ್ರೀತಿ, ಭಕ್ತಿ ಪೂರ್ವಕವಾಗಿ ಸ್ಮರಿಸುತ್ತಿದ್ದೇನೆ. ನಾಡು ನುಡಿಗೆ ಅವರು ಸಲ್ಲಿಸಿದ ಸೇವೆಗಳು, ಅವರು ಕಲಿಸಿದ ಜೀವನ ಪಾಠಗಳು ಸದಾ ನಮ್ಮನ್ನ ಕಾಯಲಿವೆ. ಅವರಿಗೆ ಜನಮಾನಸದಲ್ಲಿ ದೊರಕುತ್ತಿರುವ ಅಭಿಮಾನ ನಮ್ಮ ಕುಟುಂಬಕ್ಕೆ ನಿರಂತರ ಆಶೀರ್ವಾದ. ಇದಕ್ಕೆ ನಾವೆಲ್ಲ ಚಿರಋಣಿ. ನೀವು ಪ್ರತಿ ಹೃದಯ ಬಡಿತದಲ್ಲಿ ನೆಲೆಸಿದ್ದೀರಿ, ಎಲ್ಲೆಲ್ಲೂ ಇದ್ದೀರಿ, ಪ್ರತಿ ಹುಟ್ಟಿನಲ್ಲೂ ಇದ್ದೀರಿ. ಈಗ ನೀವು ಮರಳಿ ಬಂದಿದ್ದೀರಿ. ಅಂಬರೀಷ್ ಪುತ್ರ ಅಭಿಷೇಕ್ ಅಂಬರೀಷ್ ಇತ್ತೀಚೆಗಷ್ಟೇ ತಂದೆಯಾಗಿದ್ದು ಗಂಡು ಮಗು ಜನಿಸಿದೆ. ಅಂಬರೀಷ್ ಅವರೇ ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತ ಸುಮಲತಾ ಸಂತಸವನ್ನ ವ್ಯಕ್ತಪಡಿಸಿದ್ರು. ಈ ವರ್ಷ ತುಂಬಾ ನಮಗೆ ಎಷ್ಟೋ ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ. ಅಂಬರೀಷ್ ಅವರೇ ಮತ್ತೆ ನಮಗೆ ವಾಪಸ್ ಬಂದಾಗೆ ಇದೆ. ನಮ್ಮಲ್ಲಿ ಎಲ್ಲರೂ ಅದೇ ಒಂದು ಭಾವನೆ. ಮಗುನು ನೋಡೋಕೆ ಎಲ್ಲರೂ ಅಂಬರೀಷ್ ಅವ್ರ ಥರನೇ ಇದ್ದಾನೆ ಅಂತಾನೆ ಎಲ್ಲರಿಗೂ ಅನಿಸುತ್ತೆ. ಅಂಬರೀಷ್ ಅವರ 6ನೇ ವರ್ಷದ ಪುಣ್ಯಸ್ಮರಣೆ ಹೊತ್ತಲ್ಲಿ ಜೂನಿಯರ್ ಅಂಬರೀಷ್ ಹುಟ್ಟಿರೋದು ಕುಟುಂಬಸ್ಥರು, ಅಭಿಮಾನಿಗಳಲ್ಲಿ ಸಂತಸವನ್ನ ಮನೆ ಮಾಡಿದೆ. ರೋಜಾ ಮನು ಪಾಟೀಲ್, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಂಬರೀಷ್ ಅವರು ನಿಧನರಾಗಿ ಇವತ್ತಿಗೆ 6 ವರ್ಷಗಳಾಗಿದೆ. ಹಿರಿಯ ನಟರಾಗಿ,
ರಾಜಕೀಯ ನಾಯಕರಾಗಿ ಅಂಬರೀಷ್ ಅವರು ಜನಮಾನಸದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಈ ಮಧ್ಯೆ ಅಂಬರೀಷ್ ಅವರ ಮನೆಗೆ ಜೂನಿಯರ್ ಅಂಬಿ ಆಗಮಿಸಿದ್ದು ಮತ್ತಷ್ಟು ಖುಷಿಯನ್ನು ಕೊಟ್ಟಿದೆ. ರೆಬಲ್ ಸ್ಟಾರ್ ಅಂಬರೀಷ್ 6ನೇ ಪುಣ್ಯತಿಥಿ. ಅಂಬರೀಷ್ ಮತ್ತೆ ಹುಟ್ಟಿ ಬಂದಿದ್ದೀರಿ ಎಂದ ಸುಮಾ. ಅಂಬರೀಷ್ ನಿಧನರಾಗಿ ಇಂದಿಗೆ 6 ವರ್ಷಗಳು ಕಳೆದವು. ಇಂದಿಗೂ ಅಭಿಮಾನಿಗಳು ಹಾಗೂ ಕುಟುಂಬದವರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಇಂದು ಪತ್ನಿ ಸುಮಲತಾ ಕುಟುಂಬಸ್ಥರು ನಗರದ ಕಂಠೀರವ ಸ್ಟುಡಿಯೋದಲ್ಲಿರುವ ಅಂಬರೀಷ್ ಸಮಾಧಿ ಬಳಿ ತೆರಳಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಪತಿಯನ್ನು ನೆನೆದು ಸುಮಲತಾ ಅಂಬರೀಷ್ ಭಾವನಾತ್ಮಕ ಪೋಸ್ಟ್ ಹಂಚಿಕೊಂಡಿದ್ದಾರೆ. ನಿಮ್ಮ ಪ್ರೀತಿ, ನಿಮ್ಮ ಇರುವಿಕೆ ಶಾಶ್ವತ. ಸದಾ ಜನರ ಮಧ್ಯೆ ಇದ್ದು ಸ್ಪಂದನೀಯ ವ್ಯಕ್ತಿತ್ವದೊಂದಿಗೆ ನಮ್ಮೊಂದಿಗಿದ್ದ ಡಾಕ್ಟರ್ ಅಂಬರೀಷ್ ಅವರ ಪುಣ್ಯ ಸ್ಮರಣೆಯೆಂದು ಅವರನ್ನ ಗೌರವ, ಪ್ರೀತಿ, ಭಕ್ತಿ ಪೂರ್ವಕವಾಗಿ ಸ್ಮರಿಸುತ್ತಿದ್ದೇನೆ. ನಾಡು ನುಡಿಗೆ ಅವರು ಸಲ್ಲಿಸಿದ ಸೇವೆಗಳು, ಅವರು ಕಲಿಸಿದ ಜೀವನ ಪಾಠಗಳು ಸದಾ ನಮ್ಮನ್ನ ಕಾಯಲಿವೆ. ಅವರಿಗೆ ಜನಮಾನಸದಲ್ಲಿ ದೊರಕುತ್ತಿರುವ ಅಭಿಮಾನ ನಮ್ಮ ಕುಟುಂಬಕ್ಕೆ ನಿರಂತರ ಆಶೀರ್ವಾದ. ಇದಕ್ಕೆ ನಾವೆಲ್ಲ ಚಿರಋಣಿ. ನೀವು ಪ್ರತಿ ಹೃದಯ ಬಡಿತದಲ್ಲಿ ನೆಲೆಸಿದ್ದೀರಿ, ಎಲ್ಲೆಲ್ಲೂ ಇದ್ದೀರಿ, ಪ್ರತಿ ಹುಟ್ಟಿನಲ್ಲೂ ಇದ್ದೀರಿ. ಈಗ ನೀವು ಮರಳಿ ಬಂದಿದ್ದೀರಿ. ಅಂಬರೀಷ್ ಪುತ್ರ ಅಭಿಷೇಕ್ ಅಂಬರೀಷ್ ಇತ್ತೀಚೆಗಷ್ಟೇ ತಂದೆಯಾಗಿದ್ದು ಗಂಡು ಮಗು ಜನಿಸಿದೆ. ಅಂಬರೀಷ್ ಅವರೇ ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತ ಸುಮಲತಾ ಸಂತಸವನ್ನ ವ್ಯಕ್ತಪಡಿಸಿದ್ರು. ಈ ವರ್ಷ ತುಂಬಾ ನಮಗೆ ಒಂದು ಎಷ್ಟೋ ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ. ಅಂಬರೀಷ್ ಅವರೇ ಮತ್ತೆ ನಮಗೆ ವಾಪಸ್ ಬಂದಾಗೆ ಇದೆ. ನಮ್ಮಲ್ಲಿ ಎಲ್ಲರೂ ಅದೇ ಒಂದು ಭಾವನೆ. ಮಗುನು ನೋಡೋಕೆ ಎಲ್ಲರೂ ಅಂಬರೀಷ್ ಅವ್ರ ಥರನೇ ಇದ್ದಾನೆ ಅಂತಾನೆ ಎಲ್ಲರಿಗೂ ಅನಿಸುತ್ತೆ. ಅಂಬರೀಷ್ ಅವರ 6ನೇ ವರ್ಷದ ಪುಣ್ಯ ಸ್ಮರಣೆ ಹೊತ್ತಲ್ಲಿ ಜೂನಿಯರ್ ಅಂಬರೀಷ್ ಹುಟ್ಟಿರೋದು ಕುಟುಂಬಸ್ಥರು, ಅಭಿಮಾನಿಗಳಲ್ಲಿ ಸಂತಸವನ್ನ ಮನೆ ಮಾಡಿದೆ. ರೋಜಾ ಮನು ಪಾಟೀಲ್, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಂಬರೀಷ್ ಅವರು ನಿಧನರಾಗಿ ಇವತ್ತಿಗೆ 6 ವರ್ಷಗಳಾಗಿದೆ. ಹಿರಿಯ ನಟರಾಗಿ, ರಾಜಕೀಯ ನಾಯಕರಾಗಿ ಅಂಬರೀಷ್ ಅವರು ಜನಮಾನಸದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಈ ಮಧ್ಯೆ ಅಂಬರೀಷ್ ಅವರ ಮನೆಗೆ ಜೂನಿಯರ್ ಅಂಬಿ ಆಗಮಿಸಿದ್ದು ಮತ್ತಷ್ಟು ಖುಷಿಯನ್ನು ಕೊಟ್ಟಿದೆ. ರೆಬಲ್ ಸ್ಟಾರ್ ಅಂಬರೀಷ್ 6ನೇ ಪುಣ್ಯತಿಥಿ. ಅಂಬರೀಷ್ ಮತ್ತೆ ಹುಟ್ಟಿ ಬಂದಿದ್ದೀರಿ ಎಂದ ಸುಮಾ. ಅಂಬರೀಷ್ ನಿಧನರಾಗಿ ಇಂದಿಗೆ 6 ವರ್ಷಗಳು ಕಳೆದವು. ಇಂದಿಗೂ ಅಭಿಮಾನಿಗಳು ಹಾಗೂ ಕುಟುಂಬದವರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಇಂದು ಪತ್ನಿ ಸುಮಲತಾ ಕುಟುಂಬಸ್ಥರು ನಗರದ ಕಂಠೀರವ ಸ್ಟುಡಿಯೋದಲ್ಲಿರುವ ಅಂಬರೀಷ್ ಸಮಾಧಿ ಬಳಿ ತೆರಳಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಪತಿಯನ್ನು ನೆನೆದು ಸುಮಲತಾ ಅಂಬರೀಷ್ ಭಾವನಾತ್ಮಕ ಪೋಸ್ಟ್ ಹಂಚಿಕೊಂಡಿದ್ದಾರೆ. ನಿಮ್ಮ ಪ್ರೀತಿ, ನಿಮ್ಮ ಇರುವಿಕೆ ಶಾಶ್ವತ. ಸದಾ ಜನರ ಮಧ್ಯೆ ಇದ್ದು ಸ್ಪಂದನೀಯ ವ್ಯಕ್ತಿತ್ವದೊಂದಿಗೆ ನಮ್ಮೊಂದಿಗಿದ್ದ ಡಾಕ್ಟರ್ ಅಂಬರೀಷ್ ಅವರ ಪುಣ್ಯ ಸ್ಮರಣೆಯೆಂದು ಅವರನ್ನ ಗೌರವ, ಪ್ರೀತಿ, ಭಕ್ತಿ ಪೂರ್ವಕವಾಗಿ ಸ್ಮರಿಸುತ್ತಿದ್ದೇನೆ. ನಾಡು ನುಡಿಗೆ ಅವರು ಸಲ್ಲಿಸಿದ ಸೇವೆಗಳು, ಅವರು ಕಲಿಸಿದ ಜೀವನ ಪಾಠಗಳು ಸದಾ ನಮ್ಮನ್ನ ಕಾಯಲಿವೆ. ಅವರಿಗೆ ಜನಮಾನಸದಲ್ಲಿ ದೊರಕುತ್ತಿರುವ ಅಭಿಮಾನ ನಮ್ಮ ಕುಟುಂಬಕ್ಕೆ ನಿರಂತರ ಆಶೀರ್ವಾದ. ಇದಕ್ಕೆ ನಾವೆಲ್ಲ ಚಿರಋಣಿ. ನೀವು ಪ್ರತಿ ಹೃದಯ ಬಡಿತದಲ್ಲಿ ನೆಲೆಸಿದ್ದೀರಿ, ಎಲ್ಲೆಲ್ಲೂ ಇದ್ದೀರಿ, ಪ್ರತಿ ಹುಟ್ಟಿನಲ್ಲೂ ಇದ್ದೀರಿ. ಈಗ ನೀವು ಮರಳಿ ಬಂದಿದ್ದೀರಿ. ಅಂಬರೀಷ್ ಪುತ್ರ ಅಭಿಷೇಕ್ ಅಂಬರೀಷ್ ಇತ್ತೀಚೆಗಷ್ಟೇ ತಂದೆಯಾಗಿದ್ದು ಗಂಡು ಮಗು ಜನಿಸಿದೆ. ಅಂಬರೀಷ್ ಅವರೇ ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತ ಸುಮಲತಾ ಸಂತಸವನ್ನ ವ್ಯಕ್ತಪಡಿಸಿದ್ರು. ಈ ವರ್ಷ ತುಂಬಾ ನಮಗೆ ಒಂದು ಎಷ್ಟೋ ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ. ಅಂಬರೀಷ್ ಅವರೇ ಮತ್ತೆ ನಮಗೆ ವಾಪಸ್ ಬಂದಾಗೆ ಇದೆ. ನಮ್ಮಲ್ಲಿ ಎಲ್ಲರೂ ಅದೇ ಒಂದು ಭಾವನೆ. ಮಗುನು ನೋಡೋಕೆ ಎಲ್ಲರೂ ಅಂಬರೀಷ್ ಅವ್ರ ಥರನೇ ಇದ್ದಾನೆ ಅಂತಾನೆ ಎಲ್ಲರಿಗೂ ಅನಿಸುತ್ತೆ. ಅಂಬರೀಷ್ ಅವರ 6ನೇ ವರ್ಷದ ಪುಣ್ಯ ಸ್ಮರಣೆ ಹೊತ್ತಲ್ಲಿ ಜೂನಿಯರ್ ಅಂಬರೀಷ್ ಹುಟ್ಟಿರೋದು ಕುಟುಂಬಸ್ಥರು, ಅಭಿಮಾನಿಗಳಲ್ಲಿ ಸಂತಸವನ್ನ ಮನೆ ಮಾಡಿದೆ. ರೋಜಾ ಮನು ಪಾಟೀಲ್, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.